ಅಮ್ಮಯ್ಯ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ? ದ್ರೋಣನ ಚಕ್ರವೆಂಬದ ಕೋಟೆಯನ್ನ ರಚಿಸರವನಂತ ಅದನ್ನು ಭೇದಿಸ ಬರವನಕ್ಕೆ ಹೋಗಿ ಬರವನ ಮಾತೆ. ಕುಮಾರ, ಅಮ್ಮಯ್ಯ ನೀನು ಚಿಕ್ಕವನಲ್ಲವೇ ಕಂದ? ನಾನು ಚಿಕ್ಕವನಾದರೆ ಎನ್ನ ಕೈಯಲ್ಲಿರುವ ಬಾಣಗಳು ಚಿಕ್ಕವೇ ಹೇಗೆ ಮಾತೆ? ಕಂದ, ಅಮ್ಮಯ್ಯ ದ್ರೋಣನು ನಿರ್ಮಿಸಿದ ಚಕ್ರಬಿಂಬದ ವಿಸ್ತಾರವನ್ನು ನೀನು ತಿಳಿದುಕೊಂಡಿರುವೆಯಾ? ನಾನು ನನ್ನ ಗರ್ಭದಲ್ಲೇ ಇರುವಾಗಲೇ ತಿಳಿದುಕೊಂಡರವನ ಮಾತೆ. ಏನು ತಿಳಿದುಕೊಂಡಿರುವೆ ಕಂದ? ಆ ದ್ರೋಣನ ಚಕ್ರಬಿಂಬದ ವಿಸ್ತಾರವನ್ನು ತಿಳಿದುಕೊಂಡರವನ ಮಾತೆ. ಕುಮಾರ, ಅಮ್ಮಯ್ಯ ಆ ಚಕ್ರಬಿಂಬದ ವಿಸ್ತಾರವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಗಂಡು ಗಾಲಿರಾಣ ಮಂಡಲದೋಳು ಮಗನೇ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಗಂಡು ಗಾಲಿರಾಣ ಮಂಡಲದೋಳು ರುಂಡವ ಆಖಂಡವ ಬಹುಮುಂಡ ಓ ಕಂಡು ಭಯವನು ಪಡುವೆನೇನೋ ಕಂದ. ಅಮ್ಮಯ್ಯ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಕಂಡು ಭಯವನು ಪಡುವೆನೆ ಕೇಳಿ 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 ಕುವರ ಎನ್ನ ಮನೋಹರುಷಾಂಬುದಿಯಾದ ಅಭಿಮನ್ಯು, ಅಮ್ಮಯ್ಯ ವರುಷ 14ರಲ್ಲಿ ದುರಾಂಗಣದ ಅಪೇಕ್ಷೆ ನಿನಗೆ ಕಿನ್ನು. ಯುದ್ಧ ಮಾಡಬೇಕೆನ್ನುವುದು ಆಸೆಯಾಗಿರುವುದು ಮಾತೆ. ಮಗನೇ, ಅಮ್ಮಯ್ಯ ಭೀಕರವಾದ ರಣಭೂಮಿಯನ್ನು ಕಂಡ ಕ್ಷಣವೇ ಭೀತಿ ಹೊಂದಿ ಭ್ರಾಂತನಾದಿ. ಅದು ಯಾತಕ್ಕೆ ಮಾತೆ? ಪುತ್ರ, ಜನನೇ ಎತ್ತ ನೋಡಿದ ರತ್ತ ಮೊದನ್ಮತ್ತವಾದ ವಾರಣಾಂಗಗಳು, ವೀರರು ಖಡ್ಗದಿಂದ ಕಡಿದು ಬಿದ್ದಿರುವ ಕರ ಚರಣಾಂಗಗಳು, ಅರಗಣ್ಣು ತೆಗೆದು ಅಂಜಿಸುವಂತ ರುಂಡಗಳು, ಪ್ರೀತಿಯಿಂದ ಕುಣಿ ಕುಣಿದು ನಲಿದಾಡುವ ಭೂತ ಪ್ರೇತಗಳು. ಮಗನೇ, ಅಮ್ಮಯ್ಯ ಇಂಥ ಭಯಂಕರ ಭೀರುವ ಘೋರ ರಣಭೂಮಿಯನ್ನು ಕಂಡ ಕ್ಷಣವೇ ಭಯಗ್ರಸ್ತನಾದಿ. ಸುಮ್ಮನೆ ನಮ್ಮ ಅರಮಂದಿರಕ್ಕೆ ಹೋಗೋಣ ಬಾ ಅಭಿಮನ್ಯು. ಆ ರಣಭೂಮಿ ಎಂದರೇನು ಸಾಮಾನ್ಯ? ಸ್ವಲ್ಪ ನೀತಿ ಮದಿ ತಳಾದ ಮಾತೆ. ಸ್ವಲ್ಪ ಜಾಸ್ತಿ. ಹೋದರದಿಂದ ರಥ ಬೇರೆ ಹೈತ ಬಲ್ಲ ರಾತವನ್ನ ಗಾತ ಜಬೋತಳದ ಕೀರ್ತಿ ಅಮ್ಮ ತರಬ ಭಾರತನ ಪುತ್ರನಿಗೆ ಎಂದ ರಣಭೀತಿಯನ್ನು ಬೇಡಬಹುದೇ? ಅಮ್ಮಯ್ಯ ಕಂದ, ಭೂತಗಲ್ಲದನ್ನ ಮಾತನಾಡುವ ದಾತನಿಗೆ ಎಂಥ ಬೂಟಾಟಿಕ ಎಮ್ಮ ಮಾಡುವ ಗೋತಿಗಳಮ್ಮ ಆದುರದಮ್ಮ ಬಿಡದ ಮರದೊಳ್ಳೆ ತಾಡುವಂತ ಕಟ್ಟುವ ಬೀದಿ ರೈತನ ಮುಂದೆ ಏನು ಮಾತನಾಡುವೆ? ಯುದ್ಧ ಮಾತನಾಡಿದೆನು ಮಗನೇ. ಜನನೇ ಕುಮಾರ, ಕೊಡ್ಡು ಬರದ ಕರ ಜಡ ಜದ ಕಾರ್ಮಿಕವನ್ನ ಬಿಡದ ಬರಡುವ ಕಡಿಗಲಿಯನ್ನು ತಡೆಯಬಹುದೇ? ಕಂದ, ಎಡ್ಡಿದ್ದ ಛಲವನ್ನ ಗೆಲ್ಲದ ಜಯಿಸಿ ರೆಗೊಡೆಯನ್ನಾಗೆಂದ ನುಡಿಯದ ಎಡರ ನಡಿಗಳಿಂದ ಎನ್ನಂ ತಡೆಯಲಾಗದ ಎಂದ ಜಡಲೇರಿಗೆ ದಂತ ಗುಡಿ ಕುಡಿಸಿ ಜಡಮದ ಗುರ ಪಡಿಯಮ್ಮ
ಗಟ್ಟಡ ನಡಿಗಿದ್ದವರವನ ಮಾತೆ ನೇಮವನ್ನು ಕೊಡು ಜಾಗ್ರತೆ. ಕುಮಾರ, ಅಮ್ಮಯ್ಯ, ಕರ್ಣ ದ್ರೋಣಾದಿಗಳನ್ನು ಸಾಮಾನ್ಯರೆಂದು ತಿಳಿದಿರುವಿಯಾ? ನಾನೇನು ಸಾಮಾನ್ಯದವನಿಗೆ ಮಾತೆ ಕಂದ, ಅಮ್ಮಯ್ಯ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ವೀರ ಕರ್ಣ ದ್ರೋಣ ಗುರುಗಳು ವೀರರ ಆಶೂರರ ಗಂಭೀರ ರೋ ಸಾರಿ ಹೋಗಲು ಬಿಡರು ನಿನ್ನನು ಕಂದ. ಅಮ್ಮಯ್ಯ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಸಾರಿ ಹೋಗಲು ಬಿಡರು ನಿನ್ ಕೇಳೈ 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 ಕುವರ ಅಪ್ಪ ಮಗನೇ, ಅಮ್ಮಯ್ಯ ಇದು ಏನೋ ಕೌತುಕವು? ಅದೇನು ಕೌತುಕವು ಮಾತೆ. ಅರಿಯದ ತಲ್ಲನಿಗೆ ಮರಳಿ ಹಿಡಿಯುವಂತೆ ನಿನಗೆ ದಾರು ಪೇಳಿದರು. ಹೊರರ ಹೇಳಿದ ಮಾತು ಕೇಳವನಲ್ಲ ಮಾತೆ ಈ ನಿನ್ನ ಪುತ್ರನೇ. ಕುರುಪತಿಯ ಸೈನ್ಯದಲ್ಲಿ ಧುರಧೀರರಾದವರು ಸಾಮಾನ್ಯರೆಂದು ತಿಳಿದಿರುವಿಯಾ? ನಾನೇನು ಸಾಮಾನ್ಯದವನಿಗೆ ಮಾತೆ. ಕರ್ಣ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ ಮೊದಲಾದ ವೀರರು ಷಡುರು ತಣಿನ ಒಡೆದಾಡಿ ದುರವನ್ನು ಮಾಡಿದ ಅಧಿರತರು. ಹಾ. ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಡಾಡುವ ಮಗನೇ, ಅಮ್ಮಯ್ಯ ಕೋದಂಡವನ್ನು ಪಿಡಿದು ಖಂಡಿತವಾಗಿ ಖಂಡನಕ್ಕೆ ಹೋಗಬೇಡ ಕುಮಾರ. ನಿನಗೆ ತಿಳಿಯದು ಆ ರಣರಂಗದ ಭೀಕರ. ವಸುದೇವ ದೇವಕಿ ಗರ್ಭಾದ್ಯಬಳಾದ ಜನನಿ ಕಂದ, ಕೇಪಟ ಕೊರ್ರಪತಿಯ ಪಟಲ ದಳ್ಳಗೆ ನಾನರಿಯದ ಜುಬುಟಾತ್ಮರಿ ಯಾರ್ಯಾರು ಕರ್ಣ ದ್ರೋಣಾದಿಗಳಿರುವರು. ಬಳುರ್ಯ ಕರ್ಣ ದ್ರೋಣಾದಿಗಳ ಬಂದ ಕೂಡಿ ಬಂದರೆ ಎನ್ನ ಒಂದೋರ ಸರಸಂಧಾನದಿಂದ ಅವರ ಗಂಧರಾಂಗಲಮ್ಮ ಒಂದು ಕ್ಷಣ ಮಾತ್ರದಲ್ಲಿ ನಂದು ತರಾರಿಸಿದತ್ತಡೆ ಮಾತ ಎನ್ನ ಭುಜತ್ತ ಯುವ ತೋಳುಗಳ ತಕ್ಕೆ ಅಮ್ಮಯ್ಯ ತನಯ ವೈರಿ ಬಲ ಸಂಗ್ರಾಮವನ್ನು ನಿಗ್ರಹಿಸುವ ಪ್ರಾಜ್ಞನಾದ ಭಾರತನ ನಂದನಿಗೆ ಶೀಘ್ರವಾಗಿ ಆಜ್ಞೆಯನ್ನು ಮಾಡಿದರೆ ಬಳಿರ ಇಲ್ಲದಂತ ಕೌರವರ ಬಲವಲ್ಲ ಭಗ್ನ ಮಾಡಿ ಬರುತ್ತೇನೆ ಜನನಿ ಸೌಖ್ಯಪ್ರದಾಯಿನಿ. ಕುಮಾರ, ಅಮ್ಮಯ್ಯ ಒಂದೇ ಹಠವನ್ನು ಹಿಡಿಯಬೇಡ ಮಗನೇ. ಅದು ಯಾತಕ್ಕೆ ಹಿಡಿಯಬಾರದು ಮಾತೆ. ಹೇಳುವೆನೆ ಕೇಳು. ಏನು ಚೆನ್ನಾಗಿ ಹೇಳು ಮಾತೆ. ಸಿಂಧ